ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ನಾನಿವತ್ತು ಬಂದಿದ್ದೀನಿ ಜರ್ಮನಿಯ ಒಂದು ಟೆಂಪಲ್ಗೆ. ಬರ್ಲಿನಲ್ಲಿದೆ ಈ ಪ್ಲೇಸು. ನಾನು ಹಿಂದೆಗಡೆ ನಿಮಗೆ ಕಾಣಿಸ್ತಿರ್ಬೋದು. ಸೊ ಗೋಪುರ ಎಲ್ಲ ಇದೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಸೊ ವ್ಲಾಗು ಸೂಪರ್ ಆಗಿರುತ್ತೆ ಗೈಸ್. ದಯವಿಟ್ಟು ಫುಲ್ ವೀಡಿಯೋನ ನೋಡಿ. ಮತ್ತು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇವಾಗ ತಡ ಮಾಡೋದು ಬೇಡ, ಬನ್ನಿ ನನ್ನ ಜೊತೆ ಜಲ್ದಿ ಹೋಗೋಣ. ಏನಕ್ಕೆ ಅಂದರೆ ಇವಾಗ ಜರ್ಮನಿಯಲ್ಲಿ ಆಲ್ಮೋಸ್ಟ್ ಸನ್ಸೆಟ್ ಆಗೋ ಟೈಮು. ಸೊ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಿರೋದು. ಬರ್ಲಿನಲ್ಲಿರೋದು ಆ್ಯಕ್ಚುಲಿ. ಇದು ಎಕ್ಸಾಕ್ಟ್ ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೀನಿ. ಹರ್ಮನ್ ಪ್ಲಾಟ್ಸ್ ಅಂತ ಇದೆ ಬರ್ಲಿನಲ್ಲಿ. ಸೊ ಹರ್ಮನ್ ಪ್ಲಾಟ್ಸು ಊಬಾನಿಂದ ಒಂದು 100 ಮೀಟರ್ಸ್ ಒಳಗಡೆ ಇದೆ. ಸಕ್ಕತ್ತಾಗಿದೆ ಇದು ನಿಜವಾಗ್ಲೂ. ಸೊ ನೋಡಿ, ಕಾಣಿಸ್ತಿದೆಯಾ? ತುಂಬ ಚೆನ್ನಾಗಿದೆ. ಬ್ಯಾಕ್ ವ್ಯೂ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಈ ಕಡೆಯಿಂದ ಕಾಣಿಸ್ತಿದೆ. ನಾವಿನ್ನೂ ಆ ಕಡೆ ಹೋಗಬೇಕು ದಾಟ್ಕೊಂಡು. ಸೊ ಮೋಸ್ಟ್ಲಿ ಈ ಸ್ಟ್ರೀಟ್ಗೆ ಹೋಗಿ ಲೆಫ್ಟ್ ಹೋಗ್ಬೇಕಂತ ಅನಿಸುತ್ತೆ. ಬನ್ನಿ ಹೋಗೋಣ. ಮೋಸ್ಟ್ಲಿ ಅಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ ಅನಿಸುತ್ತೆ. ಎಷ್ಟು ನೀಟಾಗಿ ಕಟ್ಟಿದ್ದಾರೆ. ಮೋಸ್ಟ್ಲಿ ಅಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ ಅನಿಸುತ್ತೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ್ಯಂಡ್ ಹಿಂದೆಗಡೆ ನೋಡ್ಬೋದು ಪಾರ್ಕಲ್ಲಿ ಜರ್ಮನ್ಸ್ ಎಲ್ಲ ಫುಲ್ ಚಿಲ್ ಮಾಡ್ತಿರ್ತಾರೆ. ಸೊ ಇವ್ರು ಯಾವಾಗಲೂ ಇದೇ ಥರನೇ. ಈ ಸಮ್ಮರ್ ಬಂದಾಗಲೇ ಇವ್ರಿಗೆ ಏನಂತಾರೆ, ಒಂಥರ ಫುಲ್ ಫ್ರೀಡಮ್ ಥರ ಅಂದ್ಕೊಳ್ಳಿ. ಯಾಕಂದರೆ ವಿಂಟರ್ಸಲ್ಲೆಲ್ಲ ಇವ್ರಿಗೆ ತುಂಬಾ ಚಳಿ ಇರುತ್ತೆ. ಅಲ್ಲೇನು ಇದು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇದು ಮಾಡ್ತಾರೆ ಅನಿಸುತ್ತೆ. ಸೊ ನೋಡ್ಬೋದು ನಾನು ಹಿಂದೆಗಡೆ ಎಲ್ಲ, ಇದೆಲ್ಲ ಫುಲ್ ಟೆಂಪಲ್ದೇ ಪ್ಲೇಸು. ಬಟ್ ಇಲ್ಲಿ ತುಂಬ ಕನ್ಸ್ಟ್ರಕ್ಷನ್ ನಡೀತಿದೆ. ಇನ್ನೂ ದೇವಸ್ಥಾನ ಕಂಪ್ಲೀಟಾಗಿ ಆಗಿಲ್ಲ ಇನ್ನೂ ಪೂರ್ತಿಯಾಗಿ. ಸೊ ನಮ್ಮ ಆನಂದಣ್ಣ ಬರ್ತಿದ್ದಾರೆ. ಸೊ ಅವರು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ನೆನ್ನೆ ಗೈಸ್ ಫುಲ್ಲು ಕಿರ್ಚಿ ಬರ್ಲಿನಲ್ಲಿ ನಾವು ಒಂಥರ ಬೆಂಗಳೂರು ಮಾಡಾಕಿದ್ರಿ ಬರ್ಲಿನ್ನ. ಸೇಮ್ ಕರ್ನಾಟಕ ರಾಜ್ಯೋತ್ಸವ ಮಾಡ್ದಂಗೆ ಮಾಡಿಬಿಟ್ಟಿದ್ರಿ. ಸೊ ಅದಕ್ಕೆ ಸ್ವಲ್ಪ ವಾಯ್ಸು ಲೋ ಆಗೋಗಿದೆ, ಬೇಸು. ಸೊ ಏನಾದರೂ ವಾಯ್ಸು ಚೆನ್ನಾಗಿ ಅನಿಸ್ತಿಲ್ಲ ಅಂದರೆ ದಯವಿಟ್ಟು ಬೈಕೊಂಬಿಡಿ. ಇವಾಗ ನಾನು ಆನಂದಣ್ಣಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆನಂದಣ್ಣ ಬಂದಿದ ತಕ್ಷಣ ನಾನು ಒಳಗಡೆ ಹೋಗ್ತೀನಿ. ಏನು ಇದೆ ಹೆಂಗಿದೆ ಅಂತ ನೋಡಿಬಿಟ್ಟು ಸೊ ಮಾತಾಡೋಣ. ಆ್ಯಂಡ್ ವೆರಿ ಎಕ್ಸೈಟೆಡ್ ನಿಜವಾಗ್ಲೂ. ಯಾರಾದರೂ ಜರ್ಮನಿಯಲ್ಲಿದ್ದರೆ ಅಥವಾ ಓಕೆ ಎಲ್ಲಾದರೂ ಇರಲಿ ಯುರೋಪಲ್ಲಿ, ನೀವು ಏನಾದರೂ ಜರ್ಮನಿ ಬರ್ಲಿನ್ ಕಡೆ ಬಂದರೆ ಈ ದೇವಸ್ಥಾನನ ವಿಸಿಟ್ ಮಾಡಿಬಿಟ್ಟೆ ಹೋಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಮೈನ್ ಇಂಪಾರ್ಟೆಂಟ್ ಬಂದು ಇದು ನಮ್ಮ ಕರ್ನಾಟಕದವ್ರು ನಡೆಸ್ತಿರೋದು. ಸೊ ನಮ್ಮ ಕನ್ನಡದವ್ರು ನಡೆಸ್ತಿದ್ದಾರೆ. ಹಾಗಾಗಿ ನಮ್ಮ ಕನ್ನಡಿಗರೆಲ್ಲ ಸೇರಿಕೊಂಡು ಅವ್ರಿಗೆ ನಾವು ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ನನ್ನ ಕಡೆಯಿಂದ ಕಳಕಳಿಯ ಮನವಿ, ಯಾರೇ ಆಗಲಿ ನೀವು ಒಂದು ಸತಿ ಬರ್ಲಿನ್ಗೆ ಬಂದರೆ ಇದನ್ನು ಒಂದು ಹಾಟ್ಸ್ಪಾಟ್ ಡೆಸ್ಟಿನೇಷನ್ ಆಗಿ ನೀವು ಟ್ರೀಟ್ ಮಾಡಬೇಕು. ದಯವಿಟ್ಟು ಬನ್ನಿ, ನಮ್ಮ ಒಂದು ಕನ್ನಡಿಗರು ಮಾಡೋ ಇದಕ್ಕೆ ನಾವು ಸಪೋರ್ಟ್ ಮಾಡೋಣ. ಸೊ ಆನಂದಣ್ಣ ಅಲ್ಲಿ ಬರ್ತಿದ್ದಾರೆ. ಸೊ ಬಂದರು ಆನಂದಣ್ಣ. ಜನತೆಗೆ ನಮ್ಮ ಕನ್ನಡ ದೇವಸ್ಥಾನ ನಮ್ಮ. ಸೊ ಇವಾಗ ನಮ್ಮ ಆನಂದಣ್ಣ ಬಂದರು. ನಮಸ್ತೆ. ನೋಡಿ ಫುಲ್ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟವ್ರೆ. ಫುಲ್ ಎಲ್ಲ ಹಿಂದುತ್ವ ಫುಲ್ ಸನಾತನ ಆಗಿ ಬಂದಿದ್ದಾರೆ ಆನಂದಣ್ಣ. ಗಣೇಶ ದೇವಸ್ಥಾನ ಇದು ಬಂದು 2010ನೇ ಇಸ್ವಿ 2010ನಲ್ಲಿ ನಾವು ಶುರು ಮಾಡಿದ್ದು. ಸೊ ಇಲ್ಲಿ ಬಂದು ಬರ್ಲಿನ್ ಗೌರ್ಮೆಂಟ್ ಅವರು ನಮಗೆ ಒಂದು 100 ಇಯರ್ಸ್ಗೆ ಇದು ಲ್ಯಾಂಡು ಲೀಸ್ ಕೊಟ್ಟಿದ್ದಾರೆ. ಸೊ ಈ ಜಾಗ 100 ವರ್ಷಕ್ಕೆ. ಸೊ ಅದು ಈಗ ನಾವು ಇದರಲ್ಲಿ ಗಣೇಶ ದೇವಸ್ಥಾನ ಕಟ್ತಾ ಇದ್ದೀರಿ. ಸೊ ಹಿಂಗೆ ನಮಗೆ ಇದು ಸರಿಯಾಗಿ ಇದು ಫೈನಾನ್ಸ್ ಆಗದೆ ಸ್ವಲ್ಪ ಲೇಟ್ ಆಗೋಯ್ತು ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ. ಆಮೇಲೆ ಮಾಡಿದ್ಯಲ್ಲ ಈಗ ಫಸ್ಟ್ ನಾವು ಈಗ ಮಾಡಿದ್ದು. ಈಗ ಫಸ್ಟ್ ಇದು ಹೊಸದಾಗಿ ಇದು ಶುರು ಆಗ್ತಿದೆ. ಇದು ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಇದು ಬಂದು ಮೊದಲೇ ಒಂದು ಹಾಲ್ ಇತ್ತು, ದೊಡ್ಡ ಹಾಲ್ ಇಲ್ಲಿ. ಸೊ ಅದಕ್ಕೆ ನಮಗೆ ಎಲ್ಲರಿಗೂ ಫಸ್ಟ್ ಇಲ್ಲಿ ಬಂದು ಪೂಜೆ ಮಾಡಕ್ಕೆ ಫಸ್ಟ್ ಟೆಂಪ್ರರಿ ಆಗಿ ಇಲ್ಲೇ ನಾವು ದೇವಸ್ಥಾನ ಇಲ್ಲೇ ಶುರು ಮಾಡ್ಬಿಟ್ರಿ. ಇಂಡಿಯಾನ ದೇವ್ರದೆಲ್ಲ ಇದು ಮೂರ್ತಿಗಳೆಲ್ಲ ತರಿಸ್ಬಿಟ್ಟು ಸೊ ಇಲ್ಲೇ ನಾವು ಶುರು ಮಾಡಿದ್ರಿ ಈಗ. ಸೊ ಈಗ 2010 ಇಲ್ಲೇ ಪೂಜೆ ನಡೀತಿದೆ. ಇಲ್ಲೇ ನಡೀತಿದೆ. ನಾನು ಅನ್ಕೊಂಡೆ ಅಲ್ಲಿ ಇದನ್ನು ಸ್ಟಿಲ್ ಕನ್ಸ್ಟ್ರಕ್ಟ್ ಹೊಸದಾಗಿ ನಡೀತಿದೆ. ಇದು ದೇವಸ್ಥಾನ. ಗೈಸ್ ನಾನು ಅನ್ಕೊಂಡೆ ಅದು ಟೆಂಪಲ್ ಅಂತ. ಯಾಕಂದ್ರೆ ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ಬಟ್ ಅದು ಈಗ ಕನ್ಸ್ಟ್ರಕ್ಷನ್ ನಡೀತಿರೋ ಅಂಥದ್ದು. ಇದು ಆಕ್ಚುಲಿ ಹಳೆ ಟೆಂಪಲ್. ಇದು ಇಲ್ಲೇ ಈಗ ಏನೋ ಮೀಟಿಂಗ್ ಏನೋ ನಡೀತಿದೆ ಅಂತ ಅಂದ್ರು. ಹೌದು. ಆನಂದಣ್ಣನ ಕೇಳೋಣ. ಏನು ಅಂದರೆ ಇಲ್ಲಿ ಇದು ಯಾವ ಥರ ದೇವಸ್ಥಾನ ಅಂದರೆ ಇಲ್ಲಿ ಫಸ್ಟು ನಮಗೆ ನಮ್ಮ ಕಮ್ಯುನಿಟಿಗೆ ಇದು ಒಂಥರ ಗ್ಯಾದರಿಂಗ್ ಥರ
ಥರ ಇಲ್ಲ ಎಲ್ಲರೂ. ಸೊ ನಮಗೆ ಏನಾರ ಮೀಟಿಂಗು ಅದು ಇದು ಆಗ್ಬೇಕಂದ್ರೂ ಎಲ್ಲರೂ ಎಲ್ಲ ಬಂದು ಇಲ್ಲೇ ಸೇರ್ತೀವಿ ದೇವಸ್ಥಾನದಲ್ಲಿ. ಸೊ ಇವತ್ತು ಫಾರ್ ಎಕ್ಸಾಂಪಲ್ ಒಂದು ಒಳಗಡೆ ಒಂದು ಮೀಟಿಂಗ್ ನಡೀತಾ ಇದೆ, ಹೋಗೋಣ ನೋಡೋಣ. ಸೊ ಅಲ್ಲಿ ಬಂದು ನಮ್ಮ ಕನ್ನಡ ಬಳಿಗ ಸಗ ಅಂದ್ಬಿಟ್ಟು ನಮ್ಮದೊಂದು ಕನ್ನಡ ಇದಿದೆ, ಸಂಘ ಕಟ್ಟಿದ್ದೀರಿ ಬರ್ಲಿನ್ನಲ್ಲಿ. ಸೊ ಅದರಲ್ಲಿ ನಾವು ಹಿಂಗೆ ಮಾಡ್ತಾ ಇರ್ತೀವಿ ಈವೆಂಟ್ಸು, ಕನ್ನಡ ಇದು ರಾಜ್ಯೋತ್ಸವ, ಯುಗಾದಿ ಹಬ್ಬ, ಹಿಂಗೆ ಬೇಜಾನು ಇದಿರುತ್ತೆ. ಸೊ ಈಗ ನಿನ್ನೆ ಒಂದು ಬರ್ಲಿನಲ್ಲಿ ದೊಡ್ಡ ಕಾರ್ನಿವಾಲ್ ನಡೆತು ಇಲ್ಲಿ. ಸೊ ಅಲ್ಲಿ ನೀವು ಹೋಗಿದ್ರಿ, ಅದಕ್ಕೆ ಸೊ ಅಲ್ಲಿ ನಾವು ಫಸ್ಟ್ ಟೈಮ್ ನಾವು ಪಾರ್ಟಿಸಿಪೇಟ್ ಮಾಡಿ ನಿನ್ನೆ ಫಸ್ಟ್ ಪ್ರೈಸ್ ಗೆದ್ದಿದೆ ನಮ್ದು. ಸೊ ನಾವು ಒಂದು ಹಂಪೆ ರಥ ಥರ ಮಾಡಿ ಎಲ್ಲ, ಈಗ ಅದು ಫಸ್ಟ್ ಪ್ರೈಸ್ ನಡೆದಿದೆ ಇವತ್ತು. ಅದಕ್ಕೆ ಎಲ್ಲರೂ ಮೀಟಿಂಗ್ ಬಂದಿದ್ದಾರೆ. ಸೊ ಬನ್ನಿ ಜಾಯ್ನ್ ಆಗೋಣ, ನಾವು ಹೋಗೋಣ. ಮತ್ತೆ ಸೊ ಇದ್ರ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹರ್ಮನ್ ಪ್ಲಾಟ್ಸಲ್ಲಿ ಊಬಾನ್ ತೊಗೊಂಡ್ರೆ ಬರ್ಬೋದು. ಆ್ಯಂಡ್ ಪ್ರತಿಯೊಬ್ಬ ಕನ್ನಡಿಗರು, ಇದು ನಮ್ಮ ಕನ್ನಡದವ್ರಲ್ವ? ಇದು ಸ್ಟಾರ್ಟಿಂಗ್ ನಾವು ಕನ್ನಡದವ್ರೆ ನಾವು ಶುರು ಮಾಡಿದ್ದು. ಆಮೇಲೆ ಈಗ ಇವಾಗ ಎಲ್ಲರೂ ಸೇರಿಸ್ಕೊಂಡ್ಬಿಟ್ರಿ ನಾವು, ಯಾಕಂದ್ರೆ ನಾವು ಬರೇ ಕನ್ನಡದವ್ರು ಅಂತ ಆಗಲಿಲ್ಲ ಇಲ್ಲಿ. ಸೊ ಅದಕ್ಕೆ ಎಲ್ಲರೂ ನಮ್ಮ ಇಂಡಿಯನ್ಸ್ ಎಲ್ಲರೂ, ನಾರ್ತ್ ಇಂಡಿಯನ್ಸು, ಸೌತ್ ಇಂಡಿಯನ್ಸು, ಇದು ಬಾಂಬೆನವರು ಎಲ್ಲರೂ ಸೇರಿದ್ದಾರೆ. ಸೊ ಎಲ್ಲ ನಾವು ಒಟ್ಟಂಗೆ ನಾವು ಭಾರತೀಯರು. ಶೂಸ್ ಇಡೋದಕ್ಕಲ್ಲ, ಇಲ್ಲೆಲ್ಲ ಶೂ ಇಡೋಕ್ಕೆ. ಸೊ ಇಲ್ಲೆಲ್ಲ ಇದು ಮಾಡಿದ್ದಾರೆ ಇಲ್ಲಿ. ಅಲ್ಲಿ ಒಳಗಡೆ ನಡೀತಾ ಇದೆ ಅಲ್ಲಿ. ಅಲ್ಲಿ ಒಳಗಡೆ ನಡೀತಾ ಇರುತ್ತೆ. ಸೊ ಇಲ್ಲೂ ಶೂಸ್ ಇಟ್ಬಿಟ್ಟು ಸೊ ಇಲ್ಲೆಲ್ಲ ಆಚೆ ಬಂದು ಇಲ್ಲಿ ಶೂಸ್ ಬಿಡಬೇಕು. ಓಕೆ ಸರಿ, ಒಳಗಡೆ ಹೋಗೋಣ. ಸೊ ಇಲ್ಲಿ ಮಂಟಪ ಕಟ್ಟಿದ್ದಾರೆ. ಈಗ ನಾವು ಇಲ್ಲಿ ಲೋಕಲ್ ನಾವು ಅವ್ರು ಯಾರನ್ನ ಮದುವೆ ಆಗ್ಬೇಕಂದ್ರೂ ಇಲ್ಲಿ ಅವಕಾಶ ಇದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದು ದೊಡ್ಡ ಮಂಟಪ ಥರ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಮದುವೆಗಳು ಮಾಡಿಸ್ಬೋದು ಇಲ್ಲಿ. ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಡೊನೇಷನ್ ಕೊಟ್ಬಿಟ್ಟು ಇಲ್ಲಿ ನಾವು ಇದು ಮಾಡ್ತೀವಿ ನಾವು. ಇಲ್ಲಿ ಮಂಟಪ ಯಾರಾದರೂ ಇವಾಗ ಇಲ್ಲಿ ಜರ್ಮನಿಯಲ್ಲಿ ಇರೋರು ಮದುವೆ ಆಗಬೇಕಂದ್ರೆ ಇಲ್ಲಿ ಬರ್ಬೋದು, ಇಲ್ಲಿ ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಸೀಟಿಂಗ್ಸ್ ಎಲ್ಲ ಇದೆ. ಸೊ ಮತ್ತೆ ಇಲ್ಲೇ ಒಂದು ಕಿಚನ್ ಎಲ್ಲ ಇದೆ. ಇಲ್ಲಿ ಅಡುಗೆಗಳು ಮಾಡೋಕ್ಕೆ ಎಲ್ಲ ಅವಕಾಶ ಇದೆ. ಸೊ ಆ ಥರ ಎಲ್ಲ ಬಂದು ಇಲ್ಲಿ ಚೆನ್ನಾಗಿ ಅನುಕೂಲ ಇದೆ. ಇಲ್ಲಿ ಒಂದು 500 ಜನನೂ ಸೇರ್ಬೋದು. 500 ಜನ ಮಿನಿಮಮ್ ಸೇರ್ಬೋದು. ಬೆಸ್ಟ್. ಸೊ ಆಮೇಲೆ ಆ ಕಡೆ ದೊಡ್ಡ ಟೆಂಪಲ್ ಮಾಡ್ತಿದಾರಲ್ಲ, ಅಲ್ಲಿ ಇನ್ನೂ ಜಾಸ್ತಿ ಜನ ಸೇರ್ಬೋದು. ಇವಾಗ ಹಂಗೆ ನೋಡಕ್ ಹೋದ್ರೆ ಇವಾಗ ಹೊರಗಡೆ ಹಾಲ್ ಬುಕ್ ಮಾಡಿ ಮಾಡೋದು ತುಂಬಾನೇ ಕಾಸ್ಟ್ಲಿ ಆಗುತ್ತೆ ಅಲ್ವಾ? ಇದೇ ಬೆಸ್ಟ್ ಅನ್ಸುತ್ತೆ. ಅದಕ್ಕೆ ಇಲ್ಲಿ ಇವಾಗ ಬರೀ ನಮ್ಮ ಕನ್ನಡದವ್ರು ಅಂತಲ್ಲ, ಈಗ ಫಾರ್ ಎಕ್ಸಾಂಪಲ್ ಗಣೇಶ ಚತುರ್ಥಿ ಮಾಡ್ತಾರೆ, ಅವಾಗ ಮರಾಠಿಗಳು ಒಂದು 500 ಅಲ್ಲ 1000 ಜನ ತುಂಬಿಸ್ತಾರೆ ಇಲ್ಲಿ. ಅವರು ಇದು ಬಾಂಬೆನವರು, ಅವ್ರಿಗೆ ಗಣೇಶ ಹಬ್ಬ ತುಂಬ ಜೋರಾಗಿ ಮಾಡ್ತಾರಲ್ಲ, ಅವ್ರು ತುಂಬ ಜೋರಾಗಿ ಮಾಡ್ತಾರೆ. ಸೊ ಅವರು ಇಲ್ಲೆಲ್ಲ ಫುಲ್ಲು ಮಾಡ್ತಾರೆ. ಇವಾಗ ಅಲ್ಲೆಲ್ಲ ಮೂರ್ತಿಗಳು ಇಟ್ಟಿದಾರ ಅಲ್ಲಿ? ಅದೇ ಆ ಕಡೆ ಎಲ್ಲ ದೇವ್ರುಗಳು. ಸೊ ಬೇರೆ ಬೇರೆ ಕಡೆಯಿಂದ ಮೂರ್ತಿಗಳು ತರಿಸ್ಬಿಟ್ಟು ಅಲ್ಲೆಲ್ಲ ಇದು ಮಾಡ್ತಿದ್ದಾರೆ. ಸೊ ಇವಾಗ ಮುಂಚೆಯಿಂದ ಇರೋದು ಇಲ್ಲೇ, ಮುಂಚೆನೇ ಇರೋದು ಇದು ಇಷ್ಟೇ ಇದ್ದಿದ್ದು. ಹೌದು, ಈಗ ಅಲ್ಲಿ ಮಾಡ್ತಿದ್ದಾರೆ. ಇದೆ, ಹೊಸದಾಗಿ ಕಟ್ತಿದ್ದಾರೆ. ಸೊ ಅದೇ ಫಿನಿಶ್ ಆಗಬೇಕಾಗಿತ್ತು. ಸೊ ಹಂಗೆ ಫಂಡಿಂಗ್ ಪ್ರಾಬ್ಲಮ್ ಕೊರತೆ ಇದೆ. ಎಲ್ಲರೂ ಈಗ ಹೆಂಗೆ ಬಂದವರು ಟೆಂಪಲ್ಗೆ ಬಂದವರೆಲ್ಲ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅವರು ಇಟ್ಕೊಡ್ತಾರೆ, ಉಂಡಿಗೆ ಹಾಕ್ತಾರೆ. ಅಥವಾ ಇವನ್ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಸ್ಪಾನ್ಸರ್ಸು ಇಲ್ಲಿ ಯಾರ್ಯಾರು ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ಸ್ಟಾರ್ಟಿಂಗಿಂದ ಸೊ ಅಲ್ಲಿ ದೊಡ್ಡ ಎಲ್ಲರದು ಎಲ್ಲರ ಹೆಸರು ಬರುತ್ತಿಲ್ಲ. ಸೊ ಯಾರು ಬೇಕಾದ್ರೂ ಇಂಡಿಯಾದಿಂದನೂ ಬೇಕಾದರೂ ನಮಗೆ ಇಲ್ಲಿ ಈ ಗಣೇಶ ದೇವಸ್ಥಾನಕ್ಕೆ ಇದು ಮಾಡ್ಬೋದು, ಸ್ಪಾನ್ಸರ್ ಮಾಡ್ಬೋದು. ಅವ್ರ ಹೆಸರಲ್ಲಿ ಬರುತ್ತೆ. ಸೊ ಅದ್ರದ್ದು ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಕೊಡ್ತೀನಿ. ಆಮೇಲೆ ಕಾಂಟ್ಯಾಕ್ಟ್ ಟೆಂಪಲ್ ಅಥಾರಿಟಿ ಅವ್ರದ್ದೇ ಡೈರೆಕ್ಟರ್ಸ್ ಕೊಡ್ತೀನಿ. ಆಮೇಲೆ ಅವರು ನಿಮಗೆ ಇದು ನೀವು ಡೈರೆಕ್ಟಾಗಿ ಇದು ಮಾಡ್ಬೋದು ಅಲ್ಲಿ. ಬ್ಯಾಂಕ್. ಸೊ ಇದು ನಿನ್ನೆ ಆಗಿರೋ ಕಾನ್ಸರ್ಟ್ ಬಗ್ಗೆ ಎಲ್ಲ ಮೀಟಿಂಗ್ ಮಾಡ್ತಿದ್ದಾರೆ ಗೈಸ್. ಇವಾಗ ಇದೆಲ್ಲ ನೋಡಿದ್ರಿ. ಸೊ ಸ್ವಾಮೀಜಿ ಹತ್ರನೂ ನಾನು ಮಾತಾಡಿಸ್ತೀನಿ. ನಮ್ಮ ಕನ್ನಡದವ್ರು ಅಂತ ಅಲ್ಲದೆ ಎಲ್ಲ ನಮ್ಮ ಇಂಡಿಯನ್ಸು ಸಹ ಇಲ್ಲಿ ಬಂದು ಎಲ್ಲರೂ ಒಂದು ಒಗ್ಗಟ್ಟಾಗಿ ಇದು ಮಾಡ್ತಾರೆ. ಸೊ ನಾನು ಸಹ ಸ್ವಾಮೀಜಿಯವ್ರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಒಂದು ಕೇಳ್ಕೊಳೋದೇನೆಂದರೆ, ನಮ್ಮ ಒಂದು ಹಿಂದುತ್ವ ಕಾಪಾಡ್ಕೊಬೇಕು. ಸೊ ನೋಡಿ, ನಿಮಗೆ ಬ್ಯಾಕ್ ಸೈಡು ಹಾಲೆಲ್ಲ ಇದೆ. ಸೊ ಯಾರಾದರೂ ಮದುವೆ ಆಗಬೇಕು, ಜರ್ಮನಿಯಲ್ಲಿರೋರು ಆ್ಯಕ್ಚುಲಾಗಿ, ಸೊ ಪರ್ಟಿಕ್ಯುಲರ್ಲಿ ಯಾರು ಜರ್ಮನಲ್ಲಿರ್ತಾರೆ, ಸೊ ಅವ್ರಿಗೆ ತುಂಬ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾಕಂದರೆ ಹೊರಗಡೆ ಪಾರ್ಟಿ ಹಾಲಲ್ಲೆಲ್ಲ ನಿಮಗೆ ಮಾಡೋಕ್ಕೆ ಸುಮಾರು ಲಕ್ಷಗಳು ಖರ್ಚಾಗುತ್ತೆ. ಸೊ ಅದ್ರ ಬದಲು ದೇವಸ್ಥಾನದಲ್ಲಿ ನಿಮಗೆ ಒಂದು ದೇವಸ್ಥಾನದಲ್ಲಿ ಮಾಡೋ ಥರ ಇಂಡಿಯಾ ಥರ ಫೀಲಿಂಗ್ ಬರಬೇಕಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ನಿಮಗೆ ಯಾರಾದರೂ ಇಂಡಿಯಾದಲ್ಲಿ ಇದ್ಕೊಂಡು ಸಹ ಇದಕ್ಕೆ ಏನಾದರೂ ಸ್ಪಾನ್ಸರ್ ಮಾಡಬೇಕು ಅಂತ ನನಗಿದ್ರೆ
ನಾನು ನಿಮಗೆ ದೇವಸ್ಥಾನದಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಡೀಟೇಲ್ಸ್ನ ಹಾಕಿರ್ತೀನಿ. ಆ್ಯಂಡ್ ಇಲ್ಲಾಂದರೆ ನೀವು ಆನಂದ್ ಅಣ್ಣ ಅವ್ರನ್ನೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಸಹ ಇಲ್ಲಿನ ಒನ್ ಆಫ್ ದ ಮೆಂಬರ್ ಆಗಿದ್ದಾರೆ. ಸೊ ಹಾಗಾಗಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನೀವು ಸಹಾಯ ಮಾಡ್ಬೋದು. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಯಾರಾದರೂ ಜರ್ಮನಿಯಲ್ಲಿದ್ದರೆ ಅವ್ರಿಗೆ ಸಹ ಈ ವಿಡಿಯೋನ ಶೇರ್ ಮಾಡಿ. ಅದ್ರ ಮುಖಾಂತರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಈ ಥರ ಇದೆ ಅಂತ. ಸೊ ಇವಾಗ ನಾನು ನೆಕ್ಸ್ಟು ಡೈರೆಕ್ಟು ನಮ್ಮ ಸ್ವಾಮೀಜಿಯವ್ರನ್ನ ಮಾತಾಡಿಸ್ತೀನಿ. ಸೊ ಅವ್ರ ಬಾಯಿಂದನೇ ಕೇಳೋಣ ಯಾವ ಥರ ಹೆಂಗೆ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ. ಸೊ ಬನ್ನಿ ಹೋಗೋಣ. ಸೊ ಬರೀ ಇದು ಮಾತ್ರ ಅಲ್ಲ, ಕನ್ನಡ ಮೀಡಿಯಂ ಕರ್ನಾಟಕದಲ್ಲೂ ಹೋಗ್ಬಿಟ್ಟು ಎಲ್ಲರೂ ರೀಚ್ ಮಾಡ್ತಾರೆ. ನಮಸ್ತೆ, ನಾನು ಆನಂದು. ಸೊ ನಿಮಗೆ ಇಲ್ಲಿ ಒಬ್ಬ ಚೇತನ್ ಗೌಡ ಅಂತ ಇದ್ದಾನೆ. ನಮಸ್ತೆ. ಈಗಿಂದ ಫೀಲ್ಡ್. ಸೊ ನೋಡಿ ನಿಮ್ಮ ಜೊತೆ ಅವರು ಇಂಟ್ರೊಡ್ಯೂಸ್ ಮಾಡಿಸೋದೇ ಬೇಡ, ಆಲ್ರೆಡಿ ವೆರಿ ಗುಡ್. ಸೊ ಅದಕ್ಕೆ ಅದಕ್ಕೆ ಅವರು ಸಾಥ್ ಕೊಡ್ತಾರೆ. ಸೊ ಅದಕ್ಕೆ ಅವರು ಬಂದಿದ್ದಾರೆ ಇವತ್ತಿಲ್ಲಿ. ಸೊ ಲೆಟ್ಸ್ ಟೇಕ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಲೆವೆಲ್. ಇಲ್ಲ, ನನಗೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಎಲ್ಲರಿಗೂ. ಸಕ್ಕತ್ತಾಗಿ ಮಾಡಿದ್ರಿ. ನಾನು ದೇವರನ್ನ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಈ ರೇಂಜಿಗೆ ಮಾಡ್ತೀರ ಅಂತ. ಹೆಂಗಾಗಿತ್ತು ಅಂದರೆ ಡೈರೆಕ್ಟ್ ನಮ್ಮ ಕರ್ನಾಟಕದಲ್ಲಿ ಇದ್ದೀನಿ ಅಂತ ಫೀಲ್ ಆಗೋಯ್ತು ನನಗೆ ನಿಜವಾಗ್ಲೂ. 100% ಬೆಂಗಳೂರು ಅಂತ ನನಗೆ ಕನ್ಫ್ಯೂಷನ್ ಆಗಿತ್ತು ನಿಜವಾಗ್ಲೂ. ಎಲ್ಲರಿಗೂ ನಾನು ನೆನಪಿಸಿದ್ರು ಎಲ್ಲ ಟೀಮ್ ಮೆಂಬರ್ಸ್ಗೆ ಹೇಳ್ಬಿಡಿ ನನ್ನ ಕಡೆಯಿಂದ ದೊಡ್ಡ ಸಲ್ಯೂಟ್ ಅಂತ. ಯಾಕಂದರೆ ಬೇರೆ ಕಂಟ್ರಿಯಲ್ಲಿ ಬಂದ್ಬಿಟ್ಟು ಕರ್ನಾಟಕದ ಬಗ್ಗೆ ಅಥವಾ ನಮ್ಮ ಒಂದು ಇದನ್ನ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡೋದು ಸಕ್ಕತ್ ಕಷ್ಟ ಇದೆ. ಸೊ ಹಾಗಾಗಿ ನಿಜವಾಗ್ಲೂ ನಮ್ಮೆಲ್ಲರಿಗೂ ಜಾಸ್ತಿ ನಮಸ್ಕಾರ ಅಂತ. ನನ್ನ ಕಡೆಯಿಂದ ನೆಕ್ಸ್ಟ್ ಅಪ್ಕಮಿಂಗ್ ಏನೇ ಈವೆಂಟ್ಸ್ ಇರಲಿ ನೀವು ಜಸ್ಟ್ ಕೊಲಾಬ್ರೇಟ್ ಅಲ್ಲ, ನನ್ನ ಕಡೆಯಿಂದ ಪ್ರತಿ ಯಾವುದೇ ಈವೆಂಟ್ಸ್ ಬೇಕಾದ್ರೆ ನನ್ನ ವೀಡಿಯೋ ಮಾಡಿ ನನ್ನ ಪರವಾಗಿ ನಾನು ಫಸ್ಟ್ ಇರ್ತೀನಿ. ನೀವು ಕೇಳೋದೇ ಬೇಕಾಗಿಲ್ಲ, ನನಗೆ ಮೆಸೇಜ್ ಹಾಕಿದ್ರೆ ಸಾಕು, ನಾನು ಫಸ್ಟ್ ಇರ್ತೀನಿ. ಆ್ಯಂಡ್ ಕಮ್ಯುನಿಟಿನ ಚೆನ್ನಾಗಿ ಬೆಳೆಸ್ಕೊಳ್ತೀನಿ. ಸೊ ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದಷ್ಟೇ ನನ್ನ ಒಂದು ಇಂಟೆನ್ಷನು. ಸೊ ಕನ್ನಡಿಗರು ಕರ್ನಾಟಕದಲ್ಲೆಲ್ಲ ಇಡೀ ಪ್ರಪಂಚದಲ್ಲೇ ಎಲ್ಲಿದ್ರು ಕನ್ನಡಿಗನೇ ಸರ್ವೋತ್ತಮ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಎಲ್ಲ ದೇವರುಗಳು ಇಟ್ಟಿದ್ದಾರಾ? ಇಲ್ಲೆಲ್ಲ ದೇವರುಗಳು ಇಟ್ಟಿದ್ದಾರೆ. ವೆಂಕಟರಮಣ ಸ್ವಾಮಿ ಇದೆ, ಮುರುಘಾ, ಸುಬ್ರಹ್ಮಣ್ಯ ಸ್ವಾಮಿ, ಗಣೇಶ ಇದೆ, ಈಶ್ವರ, ಆಮೇಲೆ ಇವನ್ ಬೆಂಗಾಲಿಗಳು ಬರ್ತಾರೆ ಇಲ್ಲಿ. ಅವರು ದುರ್ಗಾ ಪೂಜೆ ಅದಕ್ಕೂ ಬರ್ತಾರೆ ಇಲ್ಲಿ. ಸೊ ಆ ಥರ ಎಲ್ಲ ಜನರು ಬರ್ಬೋದು ಇಲ್ಲಿ. ಇವರಂತ ಇಲ್ಲ, ಎಲ್ಲರೂ ಯಾರೇ ಹಿಂದೂಗಳು ಯಾರಾಗಿದ್ರು ಯಾರು ಬೇಕಾದ್ರೂ ಹಿಂದೂಗಳು ಇಲ್ದೂ ಅವರು ಬೇಗ ಬಂದು ನಮ್ಮ ಜೊತೆ ಕೂತ್ಕೊಂಡು. ಇವಾಗ ಜರ್ಮನ್ಸು ಬರ್ತಾರೆ ಇಲ್ಲಿ. ಹೌದಾ? ಜರ್ಮನ್ಸು ಬರ್ತಾರೆ. ಸೊ ತುಂಬ ಜನ ಬರ್ತಾರೆ. ಒಂಥರ ಲೈಕ್ ಗೋಪುರ ಏನೂ ಕಟ್ಟಿಲ್ಲ ಅಲ್ವಣ್ಣ ಮೇಲೆಗಡೆ? ಇಲ್ಲಿ ನಾವು ಹಳೆಯ ಹಾಲ್ನ ತಗೊಂಡು ಅದರಲ್ಲಿ ಏನಿತ್ತು, ಯಾಕಂದರೆ ನಮಗೆ ಖರ್ಚು, ನಮಗೆ ದುಡ್ಡು ಇರಲಿಲ್ಲಲ್ಲ, ಅದಕ್ಕೆ ಇದ್ದಿದ್ದ ಹಾಲ್ನಲ್ಲೇ ನಾವು ಇಲ್ಲಿ ಟೆಂಪ್ರರಿಯಾಗಿ ಎಲ್ಲ ಸೆಟಪ್ ಮಾಡಿ. ಸೊ ಇದಕ್ಕೆ ವಿಂಟರ್ನಲ್ಲಿ ತುಂಬ ಇದರಲ್ಲಿ ಹೀಟಿಂಗ್ ಮಾಡೋಕ್ಕೆ ತುಂಬ ದುಡ್ಡಾಗುತ್ತೆ. ತುಂಬ ಚಳಿ ಆಗೋಗುತ್ತೆ ಇಲ್ಲಿ ಕೂಳಕ್ಕಾಗಲ್ಲ. ಸೊ ಅದಕ್ಕೆ ಇದೆಲ್ಲ ಇದಾಕಿದಾರಲ್ಲ, ವುಡ್ ಹಾಕಿದ್ದಾರೆ. ಆದ್ರೂ ತುಂಬ ಇದು ಚಳಿ ಇಲ್ಲಿ. ಅದಕ್ಕೆ ಇಲ್ಲಿ ಹೀಟಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ಇದು ಹೀಟಿಂಗ್ ಇದು ತುಂಬ ಖರ್ಚಾಗುತ್ತಪ್ಪ. ಇದು ತುಂಬ ಖರ್ಚಾಗುತ್ತೆ. ಸೊ ಅದಕ್ಕೆ ನಮಗೆ ಇವಾಗ ಅದಕ್ಕೆ ನಾವು ಬೇಗ ಈ ಕಾಂಟ್ರಿಬ್ಯೂಷನ್ ಏನಾದ್ರು ಮಾಡಿದ್ರೆ ಅದಕ್ಕೆ ಹೀಟಿಂಗಿಗೆಲ್ಲ ನಾವು ಯೂಸ್ ಮಾಡ್ಕೊಂಡು ಆವಾಗ ಟೆಂಪಲ್ನ ಜಾಸ್ತಿ ಹೊತ್ತು ತೆಗಿಬೋದು. ಇಲ್ಲಿದ್ರೆ ವಿಂಟರ್ನಲ್ಲಿ ಸ್ವಲ್ಪ ಕಡಿಮೆ ತೆಗಿಬೇಕು, ಯಾಕಂದರೆ ನಾವು ಹೀಟಿಂಗು ಫುಲ್ ಟೈಮ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕು. ಎಲ್ಲ ದೇವಸ್ಥಾನ ಈ ಕಡೆ ಎಲ್ಲ ಚೆನ್ನಾಗಿದ್ದಾವೆ ದೇವರುಗಳು ನೋಡಿ. ಹೌದು. ಇವೆಲ್ಲ ಎಲ್ಲಿಂದ ತರಿಸ್ತಾರೆ? ಇಂಡಿಯಾನೇ, ಇವೆಲ್ಲ ಇಂಡಿಯಾನೇ, ಎಲ್ಲ ಇಂಡಿಯಾನೇ. ನಮಸ್ಕಾರ ಮಾಡು ನಮ್ಮ ನಿಶ್ಚಯ ದರ್ಶನ್. ಓಂ ಗಂಗಣಪತಿ ನಮಃ. ಅಲ್ಲಿ ನೋಡಿ ಒಂದು ಫೋಟೋ ಇಟ್ಕೊಳ್ಳೋದು. ಒಂದು ಫೋಟೋ ಇಡ್ತೀರಾ? ಓಕೆ. ಇವರು ನಮ್ಮ ತಂದೆಯವ್ರ ಫ್ರೆಂಡ್ಸ್, ವೈದ್ಯನಾಥ್ ಅಂದ್ಬಿಟ್ಟು. ಇವರು ಬರ್ಲಿನಲ್ಲಿ ತುಂಬ ವರ್ಷದಿಂದ ಇಲ್ಲೇ ಇದ್ದಾರೆ. ಸೊ ಇವರು ಶ್ರೀನಿವಾಸ್ ಅಂಕಲು. ಸೊ ಇವರು ಎಲ್ಲ ಮೊದಲಿಂದ ನಮ್ಮ ತಂದೆಯವ್ರ ಜೊತೆ ಆಗಲೇ ಎಲ್ಲ ಒಂದು ವೆರಿ ಇಲ್ಲೆಲ್ಲ ಬರ್ಲಿನ್, ವೆಸ್ಟ್ ಬರ್ಲಿನ್ ಇವರೇ ಎಲ್ಲ ಫಸ್ಟು ಬಂದಿದ್ರು. ಮೋಸ್ಟ್ಲಿ ವೈದ್ಯನಾಥ್ ಅಂಕಲ್ ಇವ್ರು ಮೊದಲೇ ಬಂದಿದ್ರು. ಇವ್ರು ಸೀನಿಯರು. ಇವರೆಲ್ಲ NGF ನಿಂದ ಬಂದಿದ್ದು ತಂದೆಯವ್ರ ಜೊತೆ. ಇವರೆಲ್ಲ ಬ್ಯಾಚ್. ಸೊ ಆವಾಗ
ಅವಾಗ ತುಂಬಾ ತುಂಬಾ ಕಷ್ಟ ಆಯ್ತು ಇಲ್ಲಿ ವೆಸ್ಟ್ ಬರ್ಲಿನಲ್ಲಿ. ಈಗ ಒಂಥರ ದ್ವೀಪ ತರ ಇದು. ಇಲ್ಲಿ ತುಂಬಾ ಅಂದರೆ ಅವಾಗ ನಮಗೆ ಇಂಡಿಯಾ ಥರ ಕಾನ್ವೆಂಟ್ಸ್ ಏನು ಸಿಗ್ತಾ ಇರಲಿಲ್ಲ. ಎಲ್ಲ ಫ್ರಾಂಕ್ಫರ್ಟ್ಗೆ ಹೋಗ್ಬೇಕು, ತೊಗರಿ ಬೆಳಿಬೇಕು, ಕಡಲೆ ಬೆಳಿಬೇಕು, ಇದು ಬೇಕು ಅಂದರೆ ಎಲ್ಲ ಅಲ್ಲಿಂದ ಬರ್ತಾ ಇತ್ತು. ಇವಾಗ ಬರ್ಲಿನಲ್ಲಿ ಮೋರ್ ದನ್ 500 ಅಂಗಡೀಸ್ ಆಗ್ಬಿಟ್ಟಿದೆ. ಇವ್ರದ್ದು ಸ್ಪೆಷಾಲಿಟಿ ಏನು ಅಂದರೆ ಅವಾಗೆಲ್ಲ ಬಂದಿದ್ರಲ್ಲ ಅವರಿಗೆ ಉಪ್ಪಿಟ್ಟು ಮಾಡೋದು. ಉಪ್ಪಿಟ್ಟು ವೀಕೆಂಡ್. ಆಮೇಲೆ ಸಾಂಬಾರ್. ಇವ್ರ ಹೆಸರು ಸಾಂಬಾರ್ ಶ್ರೀನಿವಾಸ್ ಅಂದ್ಬಿಟ್ಟು ಕಮ್ಯುನಿಟಿ ರಿಯಲಿ. ಎಸ್ ಶ್ರೀನಿವಾಸ್ ಅದ ಶಿವಮೊಗ್ಗ. ಸೊ ದಟ್ ವಿ ಮೇಡ್ ಇಟ್ ಸಾಂಬಾರ್ ಶ್ರೀನಿವಾಸ್. ಓಕೆ ಓಕೆ. ಶ್ರೀನಿವಾಸ್ ರಿಯಲಿ. ಆಲ್ ದ ಬೆಸ್ಟ್. ಸೊ ಇವರು ಇವಾಗ ಇವ್ರು ನಮ್ಮ ಕನ್ನಡ ಇದು ಗಣೇಶನ ದೇವಸ್ಥಾನಕ್ಕೆ ಇವರೇ ಹೆಡ್ ಪ್ರೀಸ್ಟ್. ಇವರು ಅರ್ಚಕರು. ಚಿಕ್ಕರು ಗಣಪತಿನೇ ದೇವ್ರ ಭಾಗ. ಸೊ ಎಲ್ಲರಿಗೂ ಯಾರೇ ತೋರಿಸೋದು ದೊಡ್ಡ ಸೇವಕರು. ಸೊ ಇವರು ಬಂದ್ಬಿಟ್ಟು ಇವ್ರ ಹೆಸರು ಕೃಷ್ಣಮೂರ್ತಿ ಅಂದ್ಬಿಟ್ಟು ಇವರು ನಮ್ಮ ತಂದೆಯವ್ರ ಜೊತೆ ಆವಾಗ ಇವರು NGF ಬ್ಯಾಚ್ನವ್ರು ಇವರು. ಸೊ ಆವಾಗ ಬಂದಿದ್ದು 1970s ಇವರೆಲ್ಲ ಅರ್ಲಿಯರ್ ಬಂದು ಇಲ್ಲಿ ನಮ್ಮ ಇದು ಇಂಡಿಯನ್ ಕಮ್ಯುನಿಟಿ ಬಿಲ್ಡ್ ಮಾಡಿದವರು. ಸೊ ಈಗ ಅವ್ರಿಗೆ ಕೇಳೋಣ ಅವರು ಹೆಂಗೆ ಬಂದರು, ಇಲ್ಲಿ ದೇವಸ್ಥಾನ ಹೆಂಗೆ ಮಾಡಿದ್ರು, ಇದು ನಮ್ಮ ದೇವಸ್ಥಾನ ಹೆಂಗೆ ಇದು ಮಾಡಿದ್ರು, ಯಾವ ಥರ ಐಡಿಯಾ ಬಂತು, ಸೊ ಎಲ್ಲ ಸ್ವಲ್ಪ ಹೇಳ್ತಾರೆ. ಸೊ ಅಂಕಲ್ ಬನ್ನಿ ಹೇಳಿ. ನಮಸ್ಕಾರ, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ಆನಂದ್ ಅವ್ರು ಹೇಳಿರ್ತಾರ, ನಾವೆಲ್ಲ NGF ಹೊಸ NGF ಅಂದ್ಬಿಟ್ಟು ಒಂದು ಕಾರ್ಖಾನೆ ಇತ್ತು. ಆ ಕಾರ್ಖಾನೆಯಿಂದ ಬಂದವರು ನಾವೆಲ್ಲ. ನಾವು ಬಂದಾಗ ಎಲ್ಲ ಒಂದು 2 ವರ್ಷ ಇದ್ಬಿಟ್ಟು ಹೋಗೋಣ ಅಂತಲೇ ನಾವು ಮೊದಲು ನಿರ್ಣಯಿಸಿದ್ದು. ಆದರೆ ಆದಮೇಲೆ ಅವ್ರು ಇಟ್ಕೊಂಡು ಅಂತಂದರು. ಆಮೇಲೆಲ್ಲ ಮದುವೆಗಳಾಯಿತು, ಮಕ್ಕಳಾಯಿತು. ಮಕ್ಕಳು ಸ್ಕೂಲ್ಗೆ ಹೋದರು. ಹೋಗೋಣ ಅಂದ್ಬಿಟ್ಟು ನಾವು ಹಿಂಗೆ ಆದರೂ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ನಾವು ಹೇಳ್ಬಿಟ್ಟು ನಾವು ಎಲ್ಲಿರ್ತೀವಿ ನೀವು ಹೋಗಿ ಅಂತ. ನಮಗೆ ಬೇರೆ ಕಾರಣಗಳು ಗೊತ್ತಾಗಲಿಲ್ಲ, ಮತ್ತೆ ಯಾಕೆ ಹೋಗ್ಬೇಕು, ಯಾಕಂದರೆ ನಮಗೆ ನಮ್ಮ ಮಕ್ಕಳೇ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾವು ಎಲ್ಲಿ ನಿಂತ್ಕೊಂಡ್ವಿ. ನಾವು ಮಕ್ಕಳಿಗೆ ಮದುವೆಗಳಾಯಿತು, ಆ ಮಕ್ಕಳಿಗೆ ಮಗುಗಳು ಹುಟ್ಟಿತು. ಆ ಮಗುಗಳಿಗೆ ನಮಗೆ ಜಗತ್ತು ಬೇರೆಲ್ಲ. ಅದಕ್ಕೆ ಆಗ ಇಲ್ಲೇ ಇದ್ದಾಗ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಭಾಳ ನಿರ್ಣಯ ಮಾಡಿಕೊಂಡು ಭಾಳ ದಿನಗಳಿಂದ ಪ್ರಯತ್ನ ಮಾಡ್ತಾಯಿದ್ವಿ. ನನಗೆ ಬಂದು ಈ ಕೇಂದ್ರ ಸರ್ಕಾರದವರು ಅಂದರೆ ರಾಜ್ಯ ಸರ್ಕಾರದವ್ರು ಬಂದು ಒಂದಿನ ಮಾತಾಡುವಾಗ ನಮ್ಮ ಅವರು ಮೇಯರ್ ಅವ್ರು ಹೇಳಿದ್ರು, ಯಾಕೆ ಈ ದೇವಸ್ಥಾನ ಕಟ್ಟಬಾರ್ದು ಅಂತ, ನಿಮ್ಮ ಜಾಗ ಕೊಟ್ಟು ನಾನು ಕಟ್ತೀನಿ ಅಂತ ಹೇಳಿದೆ. ತಕ್ಷಣ ಅವರು ನಾನು ಯೋಚನೆ ಮಾಡಿ ಒಂದು ನಿಮಗೆ ಉತ್ತರ ಕೊಡ್ತೀನಿ ಅಂತ ಅಂದರು. ನಾನು ತಿಳ್ಕೊಂಡು ಸುಮ್ಮನೆ ಏನೋ ತಮಾಷೆ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಹೂ ಅಂತ ಒಪ್ಕೊಂಡಿದ್ದೆ. ಅವರು 3 ವಾರದಲ್ಲಿ ನನಗೆ ಮತ್ತೆ ಫೋನ್ ಮಾಡಿ ಕರವಾಣಿ ಕೊಟ್ಟು, ಈ ಥರ ನಾನೊಂದು 5 ಜಾಗ ನಾನು ನಿರ್ಣಯ ಮಾಡಿದ್ದೀನಿ, 5 ಜಾಗದಲ್ಲಿ ಯಾವ ಜಾಗ ಬೇಕು ಅಂತ ಹೇಳು, ಆಗ ಅದನ್ನು ನೀವು ತಗೋಬೋದು ಅಂತ. ಆಮೇಲೆ ನನಗೆ 1-2 ಕಡೆ ಹೋದ್ವಿ, ಅದು ನಮಗೆ ಇಷ್ಟ ಆಗಲಿಲ್ಲ. 3ನೇದು ಇಲ್ಲಿ ಬಂದ್ವಿ. ಅಂದರೆ ನನ್ನ ಮನೆ ಇಲ್ಲೇ ಇದಲ್ಲೇ ನಾನು ಹುಟ್ಟಿದ್ದು, ನನ್ನ ಮಕ್ಕಳು ಎಲ್ಲ ಓಡಾಡಿದ್ದು ಈ ಪಾರ್ಕಲ್ಲೇ ಇದ್ದಿದ್ದು, ಆಟ ಆಡಿದ್ದು ಎಲ್ಲನೂ ಇಲ್ಲಿ ಕಳೆದಿದ್ದೆಲ್ಲ ಈ ಪಾರ್ಕಲ್ಲಿ ಅನ್ನೋದ್ರಿಂದ ಈ ಪಾರ್ಕ್ ಉದ್ಯಾನವನದಲ್ಲಿ ನಮಗೆ ಭಾಳ ಗೊತ್ತಿಲ್ಲ. ಆ ಏರಿಯಾದಲ್ಲಿ ಇಲ್ಲಿ ಹತ್ರ ಬಂದ ತಕ್ಷಣ ನಮ್ಗೆ ಮನಸ್ಸಿಗೆ ಹಿಡಿಸ್ತಿದ್ವಿ. ಇಲ್ಲಿ ಬಂದು ನಿಮಗೆ ಹೇಳಬೇಕು ಅಂತಂದರೆ, ಈ ಜಾಗ ಬಂದು 100 ವರ್ಷಗಳ ಹಿಂದೆ ಟೂರ್ನಂತ ಜಿಮ್ನಾಸ್ಟಿಕ್ ಅಂತ ಒಂದು ಇದಿದೆ, ಒಂದು ಸ್ಪೋರ್ಟ್ ಇದೆ, ಜಿಮ್ನಾಸ್ಟಿಕ್. ಅದನ್ನು ಬಂದು ಹುಟ್ಟಿದ್ದು ಈ ಜಾಗ ಇದು 100 ವರ್ಷದಿಂದ. ಅದು ಬಂದು 1936 ಒಲಿಂಪಿಕ್ ನಡೀತಲ್ಲ, ಆಗ ಇಲ್ಲಿ ಬಂದು ಅವ್ರದ್ದು ಇದೆಲ್ಲ ಮಾಡ್ಕೊಂಡಿದ್ರು. ನಮ್ಮ ನೋಡ್ಬೋದು 2 ರಿಂಗ್ ಹಾಕ್ಕೊಂಡು ನಾವು ಕಾಲು ಇದು ಮಾಡ್ತೀವಲ್ಲ, ಅದೆಲ್ಲ ಇಲ್ಲಿಂದ. ಆ ಜಾಗ ಇಲ್ಲಿತ್ತು. 87ರಲ್ಲಿ ಬಂದು ಈ ಜಾಗದವ್ರು ಏನು ಮಾಡೋದು ಅಂದರೆ ಮ್ಯೂಸಿಯಂ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡೋದು. ಆವಾಗ ಒಲಿಂಪಿಕ್ಕಿಗೆ ಒಂದು ಇದು ಕೊಟ್ಟರು, ಅಪ್ಲಿಕೇಶನ್ ಕೊಟ್ಟರು. ಆಗ ಅದೇನಾಯಿತು ಅಂದರೆ ಎಲ್ಲರೂ ಫೈನಲ್ಗೆ ಬಂದರು. ಬರ್ಲಿನ್ನೂ ಸಿಡ್ನಿ ಫೈನಲ್ ಬಂತು, ಬಟ್ ಸಿಡ್ನಿ ಗೆದ್ದುಬಿಡ್ತು 2000 ವರ್ಷದಲ್ಲಿ. ಅವಾಗ ಏನು ಮಾಡೋದು ಅಂದರೆ, ಸರಿ ಇದೇ ನಮ್ಗೆ ಪ್ರಯೋಜನ ಬರಲ್ಲ ಅಂತ ಈ ಜಾಗ ಬಿಟ್ಟು ಹೋದ್ರು. ಈ ಜಾಗ ಬಿಟ್ಟು ಹೋಗಿದ್ದಕ್ಕೆ ನಮ್ಗೆ ಲೆಕ್ಕ ಆಯಿತು. ಅದರಿಂದ ಈ ಜಾಗ ಬಂದು ನಿರ್ಣಯ ಮಾಡಿದ್ವಿ. ಈ ಜಾಗ ನೋಡಿದ ತಕ್ಷಣ ಯಾಕೆಂದರೆ ನಮ್ಮ ಮನಸ್ಸು ಸಂತೋಷ ಆಯಿತು. ಯಾಕೆಂತಂದರೆ ಈ ಜಾಗದ ನಂಬರ್ ಬಂದು 108. ಆ 108 ನಮ್ಗೆ 108 ಕಣಕ್ಕೆ ಬಂದು ಲೆಕ್ಕಕ್ಕೆ ಬಂತು. ನಮ್ಗೆ 108 ನದಿಗಳದ್ದು ಲೆಕ್ಕಕ್ಕೆ ಬಂತು. ತಕ್ಷಣ ಏನು ಮಾಡಿದ್ವಿ ಅಂದರೆ, ಇದರೊಳಗೆ ಒಬ್ಬರಿಬ್ಬರು ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಜನಾಂಗದವರು ಅಂದರೆ ನಮ್ಮ ಭಾರತ ದೇಶದ ಎಲ್ಲರನ್ನೂ ಕರೆದುಕೊಂಡು, ಮೇಯ್ನಾಗಿ ಬೆಂಗಳೂರಿನವ್ರೆ, ಕರ್ನಾಟಕದಿಂದ ಬಂದವರೇ ಮೇಯ್ನ್ 99% ಇದನ್ನು ನಾವು ನಿರ್ಣಯ ಮಾಡಿ ಕಟ್ಟಬೇಕು ಅಂತ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಶ್ರೀ ಗಣೇಶ ಹಿಂದೂ ಟೆಂಪಲ್ ಅಂತ ಒಂದು ಅಸೋಸಿಯೇಷನ್ನ ರೆಡಿ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿ ಅದ್ರ ಪ್ರಕಾರ ಬಗ್ಗೆ ನಾವು ಮೂಲ ಕಾರಣ ನಾವು ಬೆಂಗಳೂರಿನವರೇ.
ನಮಗೆ ಬಂದಾಗ ನಾನು ಅವರು ನಮ್ಮ ಮೇಯರ್ ಹತ್ರ ಮಾತ್ರ ಹೇಳೋದಂದರೆ ನೀವು ಯಾವ ಶೈಲಿಯಲ್ಲಿ ಕಟ್ತೀರಾ ಏನು ಮಾಡ್ತೀರಾ ಅಂತ ಕೇಳಿದಾಗ ನಾನು ಹೇಳಿದೆ ನಾವು ವಿಜಯನಗರ ಸ್ಟೈಲಲ್ಲೇ ಕಟ್ತೀವಿ ಅಂತ. ನಾವು ನಿರ್ಣಯ ಮಾಡ್ಕೊಂಡಿದ್ದು ಮೊದಲು ನಿರ್ಣಯ ಮಾಡಿದ್ದೇನೆ, ನಾನು ಬಂದು ಬಟ್ಟಾಗಿ ಕೂತ್ಕೊಂಡು ವಿಜಯನಗರ ಶೈಲಿಯಲ್ಲೇ ಕಟ್ಟಬೇಕು ಅಂತ ಹೇಳಿ ಅವ್ರಿಗೆ ಮ್ಯಾಪ್ಗಳೆಲ್ಲ ಕೊಟ್ಟಾದ್ಮೇಲೆ ಭಾಳ ಸಂತೋಷ ಬಿದ್ದರು. ಇದ್ರ ರೀತಿಯೇ ಕಟ್ಟಬೇಕು ಅಂತ. ಈ ನಮ್ಮ ನಾರ್ತ್ ದೇಶದವ್ರು ನಮ್ಮ ಇಂಡಿಯಾದವ್ರು ಬಂದು ಈ ಥರ ಕಟ್ಟಬೇಕು ಆ ಥರ ಕಟ್ಟಬೇಕು ಅಂತಂದಾಗ ನಾನು ಹೇಳೋದು ಆಗಲ್ಲ, ಅದು ನಾವು ವಿಜಯನಗರ ದಿನಾಸಿ ಥರನೇ ಕಟ್ಟೋದು, ಆ ಶೈಲಿನೇ ನಮಗೆ ಬೇಕು. ಯಾಕಂದರೆ ವಿಜಯನಗರದವ್ರು ಬಂದು ಒಬ್ಬರು ಬರೀ ಹಂಪಿಗೆ ಮಾತ್ರ ಅಲ್ಲ ಅವ್ರು ಇದ್ದಿದ್ದು, ತಿರುಪತಿ ದೇವಸ್ಥಾನದಿಂದ ಹಿಡಿದು ಕಾಂಚೀಪುರದಿಂದ ಹಿಡಿದು ಎಲ್ಲ ದೇವಸ್ಥಾನವೂ ಕಟ್ಟಿದ್ದಾರೆ, ಎಲ್ಲ ದೇಶಕ್ಕೂ ಅವರು ಇದು ಮಾಡಿದ್ದಾರೆ. ಅದರಿಂದ ಅವ್ರದ್ದು ಡಿಸೈನ್ ಬಂದು ನಮ್ಗೆ ಚೆನ್ನಾಗಿದೆ. ಇಲ್ಲಿರೋ ಸರ್ಕಾರನೂ ಆ ಡಿಸೈನ್ ನೋಡಿ ಭಾಳ ಆಸೆ ಬಿದ್ದರು. ಯಾಕೆ ಅಂತಂದರೆ ಇಲ್ಲಿ ಬರೋ ಟೂರಿಸ್ಟ್ಗಳಿಗೆ ಅದನ್ನು ನೋಡಿ ಸಂತೋಷ ಆಗಿಬಿಡಬೇಕು ಅಂತ ಅವ್ರಿಗೆ. ಯಾಕೆ ಸುಮ್ಮನೆ ಏನೋ ಗೋಪುರ ಕಟ್ಬಿಟ್ಟು ಕಾಶಿಲಿ ಇರ್ತಾರೆ, ಮೊದಲು ಇರ್ತದೆ ಗೋಪುರ ಕಟ್ಟಿದ್ರೆ ಯಾರು ಬರೋಲ್ಲ ಜನ ಅಂದ್ಬಿಟ್ಟು ಅದಕ್ಕೇ ಈ ದೇವಸ್ಥಾನ ಬಂದು ಕಟ್ಟಕ್ಕೆ ನಾವು ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ವಿ. ಏನಂದರೆ ಆಗ ಜನ ನಮ್ಮಲ್ಲಿ ನಮ್ಮ ಜನ ಬಂದು ಭಾಳ ಕಡಿಮೆ ಇದ್ದರು, ಹೆಚ್ಚು ಕಡಿಮೆ ಒಂದು 7,000 ಜನ ಇದ್ವಿ ನಾವೆಲ್ಲರೂ ಸೇರಿ. ಆವಾಗ ಬಂದು ನಮಗೆ ಧನ ಸಹಾಯ ಸ್ವಲ್ಪ ಕಡಿಮೆ ಇತ್ತು. ಯಾಕಂದರೆ ನಮ್ಮೂರಲ್ಲೆಲ್ಲ ದೇವಸ್ಥಾನ ಕಟ್ಟಬೇಕು, ಜಾಗ ನೋಡಿದ್ರೆ ಕಟ್ಟಿ ಶುರು ಮಾಡಿದ್ಮೇಲೆ ಎಲ್ಲರೂ ದಾನ ಮಾಡ್ತಾರೆ. ಇಲ್ಲಿ ಹಂಗಲ್ಲ, ಇಲ್ಲಿ ಮೊದಲೇ ದುಡ್ಡನ್ನ ತೋರಿಸ್ಬೇಕು ಅವರಿಗೆ, ರಾಜ್ಯದವರು ತೋರಿಸಿ ಅಲ್ಲೆಲ್ಲ ಅಪ್ಲಿಕೇಶನ್ ಎಲ್ಲ ಕೊಟ್ಟು ಆದಮೇಲೆ ನಮಗೆ ಅವರು ನಮಗೆ ದೇವಸ್ಥಾನ ಕಟ್ಟೋಕ್ಕೆ ಒಂದು ಪರ್ಮಿಷನ್ ಕೊಡ್ತಾರೆ. ಆ ಪರ್ಮಿಷನ್ ತಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಯಿತು ನಮಗೆ. 2900 ಪರ್ಮಿಷನ್ ಸಿಕ್ತು. 2900 ಇಲ್ಲಿದ್ದು ಕಾರ್ಖಾನೆಗಳೆಲ್ಲ ಸ್ವಲ್ಪ ಮೋಸ ಹೋಗಿದ್ದರಿಂದ ನಮಗೆ ಇನ್ನೂ ಹಣ ಸಿಕ್ಕಲಿಲ್ಲ. ಮತ್ತು 2013 ಕಟ್ಟಕ್ಕೆ ಶುರು ಮಾಡಿದ್ವಿ. ಆವಾಗ ಕಟ್ ಮಾಡಿ ಶುರು ಮಾಡಿದಾಗಲಿಂದನೇ ನಮ್ಮ ಆಸೆ ಏನು ಅಂತಂದರೆ, ನಾವು ದೇವಸ್ಥಾನ ಕಟ್ಟೋದು ನಮ್ಮ ಮಕ್ಕಳಿಗೆ ನಾವು ಸಾಲ ಮಾಡಬಾರ್ದು ಅಂತ. ನಮ್ಮ ಅಪ್ಪಂದರೆಲ್ಲ ಸಾಲ ಮಾಡಿಬಿಟ್ಟು ಹೋಗ್ಬಿಟ್ಟು ನಾವು ತೀರಿಸ್ಬೇಕಲ್ಲ ಅಂತ ಒಂದು ಮನ ಕಷ್ಟ ಬರಬಾರ್ದು ಅನ್ನೋಕ್ಕೋಸ್ಕರ ಮೊದಲನೇ ನಿರ್ಣಯ ಮಾಡಿ ನಾವು ಮಾಡಿದ್ದೇನು ಅಂತಂದರೆ, ದೇವಸ್ಥಾನ ಕಟ್ಟೋದು ಬರೀ ನಮ್ಮ ದಾನದಿಂದ ಮಾತ್ರ ಕಟ್ಟಬೇಕು ಅಂತ. ಅದು ನಮಗೆ ಮೊದಲಿಂದ ತಲೆಯಲ್ಲಿತ್ತು. ಅದರಿಂದಲೇ ನಾವು ಸಾಲ ತೊಗೊಂಡಿಲ್ಲ. ಸಾಲ ತೊಗೊಂಡು ಯಾವಾಗ ಕಟ್ಬಿಡ್ತಾ ಇದ್ದೀವಿ ದೇವಸ್ಥಾನನ, ಸಾಲ ತೀರ್ಸೋರು ಯಾರು? ಹಾಗೆ ಮಕ್ಕಳು ಈಗಿರೋ ಮಕ್ಕಳು ಬಂದು ದೇವಸ್ಥಾನಕ್ಕೆ ಬರೋದೇ ಸ್ವಲ್ಪ ಕಷ್ಟ. ಅದರಿಂದ ಬರೋರಿಗೆ ಸಾಲ ಕಟ್ಟು ಅಂತಂದರೆ ಅವ್ರು ಬೈಕೊಳ್ತಾರೆ. ನಮ್ಮ ಅಪ್ಪಂದರೆಲ್ಲ ಬುದ್ಧಿ ಇದ್ದಿರೋರು ತಗೊಂಡ್ರು, ನಮ್ಮನ್ನು ತಲೆ ಮೇಲೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಬರಬಾರ್ದು ಅನ್ನೋಕ್ಕೋಸ್ಕರನೇ ನಾವು ಪ್ರತಿಯೊಂದೂ ಎಲ್ಲನೂ ದಾನದಿಂದಲೇ ತೊಗೊಂಡು ಈ ದೇವಸ್ಥಾನ ಕಟ್ತಾ ಇರೋದು. ಈಗ ನಮ್ಮ ಅರ್ಚಕರ ಬಗ್ಗೆ ನಿಮ್ಗೆ ಗೊತ್ತು, ಅವ್ರು ಅರ್ಚಕರು ಬಂದು ಶಿವಮೊಗ್ಗದಲ್ಲಿ ಬಂದವರು, ಅವರು ನಮ್ಮ ಜೊತೆಗೆ ಬಂದವರೇನೆ. ಅವರು ಬಂದು ಅವರ ಜೀವನನೇ ದೇವಸ್ಥಾನ ಆಗಿದೆ. ಇದುವರೆಗೂ ಒಂದು ಕಾಸು ಯಾವುದೇ ಎದುರು ನೋಡಿದ್ರೆ ಇಲ್ಲಿ ಬಂದು ಒಬ್ಬೊಂದು ಸಾಯಂಕಾಲನೂ ಬಂದು ದೇವರಿಗೆ ಪೂಜೆ ಮಾಡಿ ಬರೋ ದುಡ್ಡು, ಅಷ್ಟು ದುಡ್ಡನ್ನು ನಮ್ಮ ದೇವಸ್ಥಾನ ಕಟ್ಟೋದಕ್ಕೆ ಸಹಾಯ ಮಾಡ್ತಾರೆ. ಯಾಕೆಂದರೆ ಅವ್ರ ಜೀವನನೇ ದೇವಸ್ಥಾನ ಆಗೋಗಿದೆ. ಬಂದಿದ್ದು ಅವ್ರು ಎಲೆಕ್ಟ್ರಿಕಲ್ ಇಂಜಿನ್ ಅಂತ ಬಂದಿದ್ದು, ಬಟ್ ಇಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಎಲ್ಲ ಬರೋ ದುಡ್ಡನ್ನ ಈಗ ನಮ್ಮ ದೇವಸ್ಥಾನ ಕಟ್ಟೋಕ್ಕೆ ನಿರ್ಣಯಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಆ ಥರ ಕೆಲವರು ನಮ್ಮಲ್ಲಿ ಸಿಕ್ಕಿದ್ರಿಂದನೇ ಈ ದೇವಸ್ಥಾನ ಅತಿ ಬೇಗ ಮಾಡಬೇಕು ಅಂತ 1 ವರ್ಷವೂ ನಾನು ಇಲ್ಲಿ ಪತ್ರಿಕೆ ಮತ್ತು ದೂರದರ್ಶನ ಎಲ್ಲದರೊಳಗೂ ಕೊಡ್ತಾ ಇರ್ತೀನಿ. ಬಟ್ ಏನೊಂದು ಈ ಬರೋ ವರ್ಷ ಅಂತ ಹೇಳಿ ಈಗ ಹೆಚ್ಚು ಕಡಿಮೆ ಈ ವರ್ಷ ಕಟ್ಟಬೇಕು ಅಂತ ಮುಗೀತೆ. 99% ಇದಾಗೋಗಿದೆ, % ಆಗೋಗಿದೆ. ಇನ್ನು 1% ಇದೆ, ಅದು ಮುಗೀತು ಅಂತಂದರೆ ಈ ವರ್ಷವೇ ನಾವು ದೇವಸ್ಥಾನನ ವಿಜೃಂಭಣೆ ಉದ್ಘಾಟನೆ ಮಾಡಿ ನಮ್ಮ ಪ್ರಧಾನಮಂತ್ರಿಯವ್ರನ್ನೂ ಕರಿಬೇಕು ಅಂತ ನಮಗೆ ಆಸೆ. ಅವರೂ ಭರವಸೆ ಕೊಟ್ಟಿದ್ದಾರೆ. ಮೊನ್ನೆ ಒಂದು 2 ವಾರದ ಮೊದಲು ಜೈಶಂಕರ್ ಅವರು ಬಂದಿದ್ದರು. ಅವ್ರ ಹತ್ರ ಮಾತಾಡಿದ್ರೆ ಅವ್ರು ನಾನು ಖಂಡಿತ ಬರ್ತೀನಿ, ನನ್ನ ಜೊತೆ ಬರುವಾಗ ನಾನು ನಮ್ಮ ಪ್ರಧಾನಿಯನ್ನು ಕರ್ಕೊಂಬರ್ತೀನಿ ಅಂತಂದರು. ಇದಕ್ಕಿಂತ ಮೊದಲು ನಮ್ಮ ಕರ್ನಾಟಕದವ್ರನ್ನ ಕರ್ಕೊಂಬರ್ಬೇಕು ಅಂತ ನಮಗೆ ಆಸೆ. ಯಾಕಂದರೆ ನಾವು ಹುಟ್ಟು ಬೆಳೆದಿದ್ದು ಬೆಂಗಳೂರು, ಆ ಋಣ ನಮಗೆ ಇರೋದರಿಂದ ಅಲ್ಲಿರೋ ಜನತೆಗೆ ನಾವು ನಮ್ಮ ಇದನ್ನು ತೋರಿಸ್ಬೇಕು ಅಂತ ಕನ್ನಡದವರು ಇಷ್ಟು ದೂರ ಬಂದು ಒಂದು ದೇವಸ್ಥಾನ ಕಟ್ಟಿ ಹೈದರಾಬಾದಲ್ಲಿ ಎಲ್ಲ ಮಾಡಿದಾರಲ್ಲ ಅಂತ ಅವರು ಒಂದು ಹೆಮ್ಮೆ ಆಗಲಿ ಅಂತಕ್ಕೋಸ್ಕರನೇ ನಮಗೆ ಸಂತೋಷ. ಇದಕ್ಕೋಸ್ಕರ ಕರ್ನಾಟಕ ರಾಜ್ಯದ ರಾಜಕೀಯಗಳನ್ನು ಕರಿಬೇಕು ಅಂತ ಒಂದು ಆಸೆ ಇದೆ. ಇವೆಲ್ಲ ಮಾಡಿ ನೋಡಬೇಕು ದೇವ್ರ ಕೃಪೆ ಹೇಗಿದೆ ಅಂತ. ಅದಾದಮೇಲೆ ನಮ್ಗೆ ಗೊತ್ತಾಗುತ್ತೆ. ಎಲ್ಲ ಖಂಡಿತ ಇರುತ್ತೆ. 6.5 ಕೋಟಿ ಕನ್ನಡಿಗರ ಒಂದು ಅಲ್ಲಿಂದನೇ ಅವರ ನಮ್ಮ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೆ ಇರುತ್ತೆ. ಸೊ ನಾನು ಕೇಳ್ಕೊಳ್ಳೋದು ಏನಂದರೆ, ಇವರು ಈ ಥರ ಒಂದು ಪ್ಯಾಷನೇಟ್ ಆಗಿ ಒಂದು ಡೆಡಿಕೇಟೆಡ್ ಇಲ್ದಿರ ಅಂದರೆ ಒಗ್ಗಟ್ಟಿಲ್ದಿರ ನೀವು ಯಾವುದೇ ಕೆಲಸನೂ ಮಾಡೋದಕ್ಕಾಗಲ್ಲ. ಸೊ ಆ ಥರ ಈ ಒಂದು ದೇವಸ್ಥಾನನ ಬೇರೆ ದೇಶಕ್ಕೆ ಬಂದು ಇಲ್ಲಿ ತುಂಬಾ ನಿಮಗೆ ತುಂಬ ಪೇಪರ್ ವರ್ಕ್ಸ್ ಇರುತ್ತೆ. ಅಷ್ಟೊಂದು ಈಸಿಯಾಗಿ ನಿಮಗೆ ಪರ್ಮಿಷನ್ ಎಲ್ಲ ಸಿಗೋದಿಲ್ಲ. ಸೊ ಅಂಥದ್ರಲ್ಲಿ ನಮ್ಮ ಕನ್ನಡದವರು ಒಂದು ಜರ್ಮನ್ ಕ್ಯಾಪಿಟಲ್ ಸಿಟಿ ಬರ್ಲಿನಲ್ಲಿ ಇಷ್ಟೊಂದು ಜಾಗನೆಲ್ಲ ತೊಗೊಂಡು ಒಂದೇನೋ ಮಾಡಬೇಕು ಅಂತಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರೇ ಪ್ರತಿಯೊಬ್ಬ ಕನ್ನಡಿಗ ಜರ್ಮನಿಗೆ ಬರ್ತೀರಾ ಅಂದರೆ ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿ ನೀವು ಕನ್ಸಿಡರ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಇಲ್ಲಿ ಬಂದವರು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು
ದೇವರಿಗೆ ಸಹಾಯ ಮಾಡಿ ಸ್ಪಾನ್ಸರ್ ಮಾಡಿದ್ರೆ ಈ ಸರ್ ನನಗನ್ನಿಸ್ತಿದೆ ಈ ವರ್ಷನೇ ಇದು ಉದ್ಘಾಟನೆ ಆಗುತ್ತೆ. ನಮ್ಮ ಕರ್ನಾಟಕದ ಎಲ್ಲ ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಮತ್ತು ನಮ್ಮ ಮೇಯ್ನಾಗಿ ನಮ್ಮ ಪ್ರಧಾನಮಂತ್ರಿನೂ ಬರಲಿ. ಆ್ಯಂಡ್ ಇದನ್ನು ನಾವು ಮತ್ತೆ ನನ್ನ ಚಾನಲಲ್ಲಿ ಹಾಕಬೇಕು ಅಂತ ನಂಗೆ ತುಂಬ ಅನ್ನಿಸ್ತಿದೆ, ನನಗೇನೋ ಸೆವೆನ್ ಸೆನ್ಸು. ಸೊ ಹಾಗಾಗಿ ನನ್ನ ಕಡೆಯಿಂದ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ನಾನಂತೂ ನಿಮ್ಗೆ ಸಾಥ್ ಕೊಡೋಕ್ಕೆ ನಾನು ರೆಡಿ. ನಾವು ದೇವಸ್ಥಾನ ಪರವಾಗಿ ನಮ್ಮ ಕೃತಜ್ಞತೆ ಆಗಿರ್ತೀವಿ, ನೀವು ನಮ್ಗೆ ಸಹಾಯ ಮಾಡಿದ್ರೆ. ಇದು ಬಂದು ಐರೋಪ್ಯ ಖಂಡದಲ್ಲಿ ದೊಡ್ಡ ದೇವಸ್ಥಾನ. ಇದು ಈ ಥರ ಬಂದು ಈ ದೇವಸ್ಥಾನ ಇದೆಲ್ಲೂ ನೀವು ಐರೋಪ್ಯ ಖಂಡದಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ. ಎಂಟೈರ್ ಯುರೋಪಲ್ಲಿ ಎಂಟೈರ್ ಯುರೋಪಲ್ಲಿ ಎಲ್ಲೂ ದೇವಸ್ಥಾನ ಅಷ್ಟೊಂದು ಹಿಂದೂಗಳಿಗೆ ಅಂತ ದೊಡ್ಡದಿಲ್ಲ. ಈಗ ಇರೋದ್ರಲ್ಲಿ ಒಂದು ಬರ್ಲಿನಲ್ಲಿ ಇದು ದೊಡ್ಡದ ಬರ್ಲಿನ ಎಂಟೈರ್ ಯುರೋಪಲ್ಲಿ ಲಂಡನ್ ಒಂದು ಬರಿಂಗ್ಹ್ಯಾಮ್ ಅಂತ ಒಂದಿದೆ, ಬರ್ಮಿಂಗ್ಹ್ಯಾಮ್ ವೆಂಕಟೇಶ್ವರ ದೇವಸ್ಥಾನ ಇದೆ. ಅದು ಬಿಟ್ಟರೆ ಇದೆ ಎರಡೂ ವಿಜಯನಗರ ಡಿನಾಸ್ಟಿ ಸ್ಟೈಲಲ್ಲೇ ಇರೋದು. ಸೊ ಜರ್ಮನಿಯಲ್ಲಿರೋರು ಯಾರೇ ಆಗಿರಲಿ ದಯವಿಟ್ಟು ಒಂದ್ಸತಿ ಬಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸ್ಪಾನ್ಸರ್ ಮಾಡಿ. ಇವ್ರದ್ದು ಡೀಟೇಲ್ಸ್ ಸಹ ನಾನು ಹಾಕಿರ್ತೀನಿ. ಸೊ ಅವ್ರನ್ನ ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರಿಗೆ ಪೇ ಮಾಡ್ಬೋದು. ಇನ್ ಕೇಸ್ ಯಾರಾದರೂ ಕರ್ನಾಟಕದಲ್ಲಿದ್ದು ನೀವು ಅಲ್ಲಿಂದ ಸಹಾಯ ಮಾಡ್ಬೋದು ಅಂದ್ರೂ ಸಹ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಆ್ಯಕ್ಚುಲಿ ಇವತ್ತು ಫಸ್ಟ್ ಟೈಮ್ ಬಂದಿದ್ದೆ ದೇವಸ್ಥಾನಕ್ಕೆ. ಸೊ ನನಗೆ ಏನಂದರೆ ದೇವಸ್ಥಾನ ಬಿಡು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ನಮ್ಮ ಕನ್ನಡದವ್ರು ಅಂದಿದ ತಕ್ಷಣ ನನಗೆ ನಮ್ಮವ್ರು ಮಾಡ್ತಿದ್ದಾರೆ ಅನ್ನೋ ನಮ್ಮ ಥರ ಅನ್ನೋದೊಂದು ಅನಿಸ್ತು. ಅದಕ್ಕೆ ನಾವು ಮೀಟ್ ಆಗಬೇಕಂತ. ನಮ್ಮ ನೋಡಿ ನಮ್ಮ ನಾಮಫಲಕ ನೋಡೋರೇ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ಹಣ ಕೊಟ್ಟಿರೋರೆಲ್ಲ ನಮ್ಮ ಬೆಂಗಳೂರು ಸೇರಿದವ್ರೆ, ಕರ್ನಾಟಕ ಸೇರಿದವ್ರೆ ಅಧಿಕವಾಗಿರೋದು. ನಮಗೇನು ಅಂತಂದರೆ ಕರ್ನಾಟಕದಿಂದ ಬರೋ ಜನಗಳಿಗೆ ಇದು ಒಂದು ಜಾಗ ಬಂದ ತಕ್ಷಣ ಅವರಿಗೆ ಮನಸ್ಸಿಗೆ ಶಾಂತಿ ಆಗುತ್ತದೆ. ಇಲ್ಲಿ ಬರೋ ತಂದೆ ತಾಯಿಗಳು ಮಕ್ಕಳಿಗೆ ತಂದೆ ತಾಯಿಗಳು ಬರ್ತಾರೆ, ಬಂದು ಎಲ್ಲ ಪೂಜೆಗಳು ಮಾಡಿ. ನಾವು ಯುಗಾದಿ ಹಬ್ಬನ ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ, ಗಣೇಶ ಹಬ್ಬನ ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ನಮಗೇನು ಅಂತಂದರೆ ನಮ್ಮ ಭಾರತ ದೇಶವರೇ, ನಾವು ಭಾರತ ದೇಶವ್ರು ಆದ್ರೂ ನಮ್ಮ ಕರ್ನಾಟಕದವರು ಅಂತಂದರೆ ನಮ್ಮ ಮೊದಲ ಅಭಿಮಾನ. ಅಭಿಮಾನದಿಂದ ಎಲ್ಲರೂ ಬನ್ನಿ ದೇವಸ್ಥಾನಕ್ಕೆ ಬಂದು ಇಲ್ಲಿರೋ ದೇವರ ಹತ್ರ ನೀವು ಅವ್ರ ಕ್ಯಾಮ್ರಾ ನೋಡ್ಕೊಂಡು ಹೇಳಿ ಸಮಸ್ತ ಕನ್ನಡಿಗರು ಜರ್ಮನಿಯಲ್ಲಿದ್ದಾರೆ. ಅವರೆಲ್ಲರಿಗೂ ಇದು ಇಂಡಿಯಾದಲ್ಲಿರಲಿ, ಇನ್ ಕೇಸ್ ಅವರು ಟೂರಿಸ್ಟ್ ಆಗಿ ಬರಲಿ ಅಥವಾ ಈ ಸ್ಟೂಡೆಂಟ್ಸ್ ಆಗಿರಲಿ, ಅವರೆಲ್ಲರಿಗೂ ನಿಮ್ಮ ಒಂದು ಮನಸ್ಸಿನ ಮಾತನ್ನ ಹೇಳಿ ಅವ್ರಿಗೆ. ಯಾಕಂದರೆ ಈಗ ಭಾರತದಿಂದ ಭಾಳ ಜನ ಬರ್ತಾ ಇದ್ದಾರೆ, ಎಸ್ಪೆಷಲಿ ನಮ್ಮ ಕರ್ನಾಟಕದವರು ಭಾಳ ಜನ ಬರ್ತಾ ಇದ್ದಾರೆ. ಎಲ್ಲ ಕರ್ನಾಟಕದವರು ಯಾರೇ ಆಗಿರಲಿ, ಯಾವ ಇದೇ ಆಗಿರಲಿ, ಇಲ್ಲಿ ಬಂದು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಬಂದು ಎಲ್ಲ ದೇವರ ಹತ್ರ ಕೃಪೆ ಬೇಡ್ಕೊಂಡು ಅವರ ಆಸೆಗಳನ್ನು ಪೂರೈಸಿಕೊಂಡು ನಮಗೆ ಧನ ಮನ ಎರಡೂ ನಮಗೆ ಸಹಾಯ ಮಾಡಲಿ ಅಂತ ಕೋರ್ತೀವಿ. ಇಷ್ಟೇ ಅಂತೇನಿಲ್ಲ, ನಿಮ್ಮ ಮನಸ್ತೃಪ್ತಿಗೆ ಎಷ್ಟಾಗುತ್ತೋ ಅಷ್ಟು ನೀವು ಸಹಾಯ ಮಾಡ್ಬೋದು ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ ತುಂಬಾ ಕಷ್ಟ. ಸೊ ಹಾಗಾಗಿ ಇವ್ರಿಗಂತೂ ನಾನು ವಾಟ್ಸಪ್ ಅಂತ ಹೇಳ್ತೀನಿ. ನನ್ನ ಆ್ಯಕ್ಚುಲಿ ಬರ್ಲಿನ ಬೆಂಗಳೂರೇ ಮಾಡಿಬಿಟ್ಟಿದ್ರು ನಿಜವಾಗ್ಲೂ. ಫುಲ್ ಸರ್ ನೀವು ಬಂದಿದ್ರೆ ಎಲ್ಲ ಗೊತ್ತಿಲ್ಲ ನೋಡಿಲ್ಲ ನೀವು. ಫುಲ್ ಕರ್ನಾಟಕ ಥರ ನನಗೆ ಅನಿಸ್ಬಿಡ್ತು ನಿಜವಾಗ. ಸೊ ನಮ್ಮ ಕನ್ನಡದವರು ಕಮ್ಯುನಿಟಿ ಒಂದು ಸಂಘ ದೊಡ್ಡದಾಗಿ ಬೆಳೀತಿದೆ. ಹೀಗೆ ಬೆಳಿಬೇಕು. ಪ್ರತಿಯೊಬ್ಬ ಹಳ್ಳಿಯಲ್ಲಿರೋ ಹುಡುಗನೂ ಸಹ ಜರ್ಮನಿಗೆ ಬಂದು ಓದಬೇಕು. ಇಲ್ಲಿನ ಒಂದು ಪರಿಸ್ಥಿತಿನ ಅವರು ಸಹ ನೋಡಿಕೊಂಡು ಮತ್ತೆ ಕಲಿತ್ಕೊಂಡು ಇಲ್ಲಿಂದ ನಮ್ಮ ದೇಶಕ್ಕೆ ವಾಪಸ್ ಹೋಗಿ ಅಲ್ಲೇನಾದರೂ ಸಾಧನೆ ಮಾಡಬೇಕಂತ ನನ್ನ ಒಂದು ಅನಿಸಿಕೆ. ನಮಗೇನು ಹೆಮ್ಮೆ ಆಗಿದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಬಾವುಟ ಕೈಲಿ ಹಿಡ್ಕೊಂಡು ಓಡಾಡಿದ್ದು ಅದು ನಮ್ಮ ಮನಸ್ಸಲ್ಲಿ ಇರ್ತದೆ, ಮನೆಗೆ ಇರ್ತದೆ. ಬಟ್ ರಸ್ತೆಯಲ್ಲಿ ಇಟ್ಕೊಂಡು ಓಡಾಡಿದ್ದು ಭಾಳ ಸಂತೋಷ. ಹೆಮ್ಮೆ ನೋಡಿದ್ರು ಎಲ್ಲ ನಮ್ಮ ಬಾವುಟಗೆ ತಾಯಿ ಭುವನೇಶ್ವರಿ ಫೋಟೋ ಇದೆಯಲ್ಲ, ಅದೇ ನಮ್ಗೆ ವಿಜೃಂಭಣೆ. ಯಾಕಂದರೆ ಕರ್ನಾಟಕ ನಮಗೆ ಎಲ್ಲನೂ ಕೊಟ್ಟಿದೆ, ಜನನ ಕೊಡ್ತು, ನಮಗೆ ಅಲ್ಲಿರೋ ವಿದ್ಯಾಭ್ಯಾಸ ಕೊಡ್ತು, ನಮಗೆ ಕೆಲಸ ಕಳಿಸಿಕೊಡ್ತು. ಕಾರಣವಾಗಿ ಬೆಂಗಳೂರನ್ನ ಮರಿಬಾರ್ದು. ಬೆಂಗಳೂರಿಗೆ ಎಷ್ಟೇ ಜನಸಂಖ್ಯೆ ಇದ್ರೂ ಬೆಂಗಳೂರೇ ನಮ್ಮ ಅವ್ರ ಮನೆ ಬೆಂಗಳೂರೇ ಇದ್ದು. ಕರ್ನಾಟಕ ಮೇಲೆ ಆ ಭಾಷೆಯ ಮೇಲಿರುವಂತಹ ಪ್ರೀತಿ ಅಭಿಮಾನ ಏನೂ ಕಡಿಮೆ ಆಗಿಲ್ಲ. ಸೊ ನಾವು ಕನ್ನಡಿಗರು ವಿಶಾಲ ಹೃದಯದವರು. ಸೊ ನಮ್ಮ ಒಂದು ಹೃದಯದಿಂದ ಒಂದು ಆಶಿಸೋಣ. ನಮಗೆ ಧನ ಸಹಾಯ ಮಾಡೋಕ್ಕಾಗಿದ್ದು ಆ ಒಂದು ಬ್ಲೆಸ್ಸಿಂಗ್ಸ್ ಇರಬೇಕು. ಓಕೆ, ಯಾರೋ ಮಾಡೋರು ಮಾಡಲಿ, ಚೆನ್ನಾಗಾಗಲಿ ಅನ್ನೋದು ಒಂದು ಕೋರಿಕೆ ಇದ್ದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದೇ ದೇವಸ್ಥಾನದ ಒಂದು ಉದ್ಘಾಟನೆಗೆ ನಾನು ಇದೇ ವರ್ಷ ಬರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವು ಸಹ ಅದೇ ರೀತಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಸರ್ ನಿಮಗೆ ತುಂಬ ನೀವು ಖಂಡಿತವಾಗಿ ಬರಬೇಕು. ಖಂಡಿತವಾಗಿ ಬಂದು ನಮ್ಮ ವಿಜೃಂಭಣೆ ಒಂದು ಗರ್ಭಾಭಿಷೇಕ ವಿಜೃಂಭಣೆ ಅಂದರೆ ಫೋಟೋ ತೆಗೆದು ನಮ್ಮ ಪ್ರಪಂಚ ಕನ್ನಡಿಗ ಇರೋ ಪ್ರಪಂಚದಲ್ಲಿರುವಂಥ ಕನ್ನಡಿಗರಿಗೆಲ್ಲ ತೋರಿಸ್ಬೇಕು ಅಂತ ನಮ್ಮ ಅಭಿಲಾಷೆ. ಖಂಡಿತ. ಸೊ ಎಂಟೈರ್ ಜರ್ಮನಿ ಅಲ್ಲ, ಎಂಟೈರ್ ಯುರೋಪಲ್ಲಿ ಇರೋರು ಸಹ ಈ ಒಂದು ದೇವಸ್ಥಾನಕ್ಕೆ ನೀವು ಕನ್ನಡಿಗರಾಗಿದ್ರೆ ಬರಲೇಬೇಕು ಅಂತ ನಾನು ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಬನ್ನಿ ಎಲ್ಲರೂ ದಯವಿಟ್ಟು.